ಸರ್ ನಮಸ್ಕಾರ. ನನ್ನ ಹೆಸರು ವೀರಭದ್ರಯ್ಯ ಅಂತೇಳಿ, ಹಿಂದಿ ಶಿಕ್ಷಕರು. ಅಂದರೆ ಅವನಿಗೂ 8th ಬಂದಾಗಿಂದ ನಾನು 3 ವರ್ಷ ನನ್ನ ಸ್ಟೂಡೆಂಟ್ ಅವರು. ಹಾಗಾಗಿ ಅವ್ರ ಅಣ್ಣ ಮತ್ತು ಅವ್ರ ಅಕ್ಕ ನನ್ನ ಸ್ಟೂಡೆಂಟು. ಇವನು ಲಾಸ್ಟು ಕೊನೆಯವನು ನಮಗೆ. ಹಾಗಾಗಿ ಅವನು ನನಗೆ ಹಿಂದಿ ಸಬ್ಜೆಕ್ಟ್ ತಗೊಳ್ತಿದ್ದ. ಅವ್ನು ಕಾಪಿ ರೈಟಿಂಗ್ ಬರೆಸ್ತಿದ್ದೆ. ಕಾಪಿ ರೈಟಿಂಗ್ ಬರೆಸ್ತಿರ್ಬೇಕಾದ್ರೆ ಅವನು ಬರ್ತಿದ್ದ. ಕಾರಣಾಂತರದಿಂದ 23 ಡೇಟ್ ಹಾಕಿ 28 ಹಾಕಿದ್ದ. ಅದ್ರ 3ನೇ 8 ಮಾಡಿದ್ದ. 3ನೇ 8 ಮಾಡಿದ್ದ. ಯಾಕೆ ಹಿಂಗೆ ಮಾಡಿದೆ ಅಂತಂದರೆ ಬಕ್ಕ ನಿಂತ್ಕೊಂಡ, ಸೈಲೆಂಟ್ ಆಗಿದ್ದ. ಯಾಕೆ ಅಂತ ಇದು ಸ್ವಲ್ಪ ಭಯ ಹುಟ್ಟಿಸ್ದೆ. ನೆಕ್ಸ್ಟ್ ಒಂದಿನ ದಿನ ಕರೆಕ್ಟಾಗಿ ಬಂದ. ಹಾಗಾಗಿ ಮತ್ತೆ ಬಂದು ನಿಂತ್ಕೊಂಡಾಗ ಸೌಮ್ಯವಾಗಿ ನಿಂತ್ಕೊತಿದ್ದ. ಬೇರೆ ಹುಡುಗರನ್ನ ಮುಂದಕ್ಕೆ ಕಳಿಸ್ತಿದ್ದ. ಅವ್ನು ಹಿಂದಕ್ಕೆ ಹೋಗ್ತಿದ್ದ. ಅವನು ಹೈಟ್ ಇದ್ದ. ಕೆಲವೊಂದು ಮಕ್ಳುಗಳಿಗೆ ಹೈಟ್ ಇದ್ದ ಅವನು. ಹಾಗೆ ಹಿಂದಕ್ಕೆ ಹೋಗ್ತಿದ್ದ. ಹಾಗೆ ನಾವು ಯೂನಿಫಾರ್ಮ್ ಮತ್ತು ಹಾಕ್ಸಿದ ಶಾಲೆಯಲ್ಲಿ ಒಂದು ಗುಂಡಿ ಹಾಕಿರಲಿಲ್ಲ. ಸರಿಯಾಗಿ ಗುಂಡಿ ಹಾಕಿ ನಿಂತ್ಕೊಳ್ಳೋ, ಯಾಕೆ ಹಿಂಗೆ ನಿಂತಿದೆಯಾ ಅಂತ ನಾನು ಸ್ವಲ್ಪ ಅನ್ಸಂತ ನೆನಪಿದೆ, ಇನ್ನೂ ಚೆನ್ನಾಗಿದೆ. ಕಾಪಿ ರೈಟಿಂಗ್ ಬರೆಯೋದಕ್ಕೆ ಈ ಥರ ಮಾಡಬಾರ್ದು ಅಂತೇಳಿ ಒಂದು ಏಟು ಕೂಡ ಕೊಟ್ಟಿದ್ದೀನಿ ಅವನಿಗೆ. ಹಾಗಾಗಿ ಒಳ್ಳೆ ಡೀಸೆಂಟ್ ಹುಡುಗ. ಆದರೆ ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವನಿಗೆ ಗ್ರಾಮೀಣ ಕಲೆ, ಜಾನಪದ ಆಗಿರ್ಬೋದು ಅಥವಾ ನಕಲಿ ಆಗಿರ್ಬೋದು, ಮಿಮಿಕ್ರಿ ಆಗಿರ್ಬೋದು, ಎಲ್ಲವನ್ನು ಕೂಡ ಅವನು ನಮ್ಮ ಜನಗಳಿಂದ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಕಲ್ತ್ಕೊಂಡು ಆಡು ಭಾಷೆಯಿಂದ ಆಡಿ 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 ಅವನಿಗೆ ಸ್ವಲ್ಪ ಅದು ಕೂಡ ಒಂದು ಇದಿದೆ ಅವನಿಗೆ. ಹಾಗಾಗಿ ಅದನ್ನು ಇಲ್ಲಿಂದ ಗ್ರಾಮೀಣ ಹುಟ್ಟಿ ಹಳ್ಳಿಲಿ ಬೆಳೆದು ಅವನು ಎಲ್ಲನೂ ಕಲ್ತಿರೋದ್ರಿಂದ ಅಲ್ಲಿ ಬಿಗ್ ಬಾಸ್ಗೆ ಆಗೋದಕ್ಕೆ ಇನ್ನೂ ಕೂಡ ಅನುಕೂಲ ಆಯಿತು. ಹಾಗಾಗಿ ಆ ಬಿಗ್ ಬಾಸಲ್ಲಿ ಎಲ್ಲರೂ ಕೂಡ ಗಿಲ್ಲಿ ಅದ್ರಲ್ಲಿ ಗೆದ್ದು ಬರಲಿ ಅಂತ ನಾವು ಆಶಿಸ್ತೀವಿ. ಗೆದ್ದರೆ ನಮ್ಮ ಶಾಲೆಗೆ ಮತ್ತು ನಮ್ಮ ಅವ್ರ ಊರಿಗೆ ಮತ್ತು ನಮ್ಮ ಎಲ್ಲರಿಗೂ ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎಲ್ಲರಿಗೂ ಕೂಡ ಜನತೆಗೆ ಗೆದ್ದು ಬರಲಿ ಅಂತ ಎಲ್ಲ ಕಾಯ್ಕೊಂಡಿದ್ದಾರೆ. ಆದರೆ ಅವರು ಬಿಗ್ ಬಾಸಲ್ಲಿ ಗೆಲ್ತಾರೆ ಅಂತ ನನ್ನ ಭರವಸೆ ಇಟ್ಕೊಂಡು ಅವರ ಗುರುಗಳಾಗಿ ನಾನು ಹೇಳ್ತಿದ್ದೀನಿ ಮೇಡಮ್. ಖಂಡಿತ ಬಂದೇ ಬರ್ತಾರೆ ಅಂತ ಒಂದು ನನ್ನ ಭಾವನೆ ಇದೆ. ಸರ್, ಇನ್ನು ಗಿಲ್ಲಿ ನಟ ಬಹಳ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ ಸರ್. ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಅಲ್ಲೇ ಏನೋ ಒಂದು ತಪ್ಪಾಗಿರುತ್ತೆ, ಅದನ್ನೇ ಬೇರೆ ತರ ಹೇಳೋದು ನಾವು ನೋಡಿರ್ತೀವಿ ಎಷ್ಟೊಂದ್ಸಲ. ಆ ಸ್ಕೂಲ್ ಟೈಮಲ್ಲೂ ಕೂಡ ತುಂಬಾ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ಬಿಟ್ಟು ಏನಾದ್ರು ಸಿಗಾಕೊಂಡಿದ್ರೆ ಇಲ್ಲ ಆ ಥರ ಏನಲ್ಲ. ಆ ಥರ ಅಂದರೆ ಆ ಥರ ಭಯನೇ ಇಲ್ಲ ಅವನಿಗೆ. ಏನಂದ್ರೆ ನಾವು ಭಯ ಇಟ್ಟಿದ್ವಿ. ಆ ಥರ ಸುಳ್ಳು ಹೇಳ್ತಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಿರ್ಲಿಲ್ಲ. ಅವನು ಕರೆಕ್ಟಾಗಿ ವರ್ಕ್ ಮಾಡ್ಕೊಬತ್ತಿದ್ದ. ವರ್ಕ್ ಅಂತೂ ಮಾಡ್ತಿದ್ದ, ಚೆನ್ನಾಗಿ ಮಾಡ್ತಿದ್ದ. ನಾವು ಹಂಗೆ ಇಟ್ಟಿದ್ವಿ ಅವ್ರನ್ನ. ಹಾಗಾಗಿ ಈ ಹೈಸ್ಕೂಲ್ ಲೆವೆಲಲ್ಲಂತೂ ಅವರು ಚೆನ್ನಾಗಿ ಕಲಿಸಿ ಆಚೆ ಕಳ್ಸಿಕೊಟ್ಟಿದ್ದೀವಿ. ಅಷ್ಟಂತೂ ಏನಿಲ್ಲ ಹೇಳ್ತೀವಿ. ಆದ್ರೆ ಆ ಥರ ಸುಳ್ಳುಗಳು ಅಂತ ವ್ಯವಹಾರನೇ ಇರಲಿಲ್ಲ. ನಮ್ಮಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿರೋದ್ರಿಂದ ಟೀಚರ್ಸ್ಗಳೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡೋದು. ಅದರಿಂದ ಭಯ ಜಾಸ್ತಿ ನಮ್ಮ ಮಕ್ಕಳಿಗೆ. ಬೇರೆ ಮಕ್ಕಳು ಕಾನ್ವೆಂಟ್ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸ್ಕೂಲ್ ಮಕ್ಕಳು ಅಂತಂದರೆ ಭಾಳ ಗೌರವದಿಂದ ಭಯದಿಂದ ಟೀಚರ್ಸ್ಗಳ ಜೊತೆ ನಡ್ಕೊತಾರೆ. ಅದೊಂದು ಚೆಂದ. ಅವಾಗ್ಲಿಂದು ಅಷ್ಟೇ. ತುಂಬ ಈಗಲೂ ಅಷ್ಟೇ ಹುಡುಗರು ಟೀಚರ್ಸು ಅಂದರೆ ನಮ್ಮ ಸ್ಕೂಲು ಅಂತಂದರೆ ಬೇರೆ ಮಕ್ಕಳು ಸೇರೋಕ್ಕೆ ಇದು ಮಾಡ್ತಾರೆ, ಅಲ್ಲಿ ಹೊಡಿತಾರೆ, ಇದು ಮಾಡ್ತಾರೆ ಕಣಪ್ಪ, ಅದೆಲ್ಲ ಸ್ಟ್ರಿಕ್ಟ್ ಜಾಸ್ತಿ ಅಂತ. ಯಾಕೆಂದರೆ ಸ್ಟ್ರಿಕ್ಟ್ ಇದ್ದಾಗಲೇ ತಾನೇ ಮಕ್ಕಳು ಬೆಳವಣಿಗೆ ಆಗ್ಬೇಕಂತ. ಇವನು ಆ ಥರ ಬಟ್ ಇವನು ಸೈಲೆಂಟ್ ಆಗಿದ್ದ. ಅಷ್ಟು ಇದಾಗಿ ಏನು ತೀಟೆ ಗೀಟೆ ಏನು ಆ ಥರದಲ್ಲಿ ಏನೂ ಇರಲಿಲ್ಲ. ಸೈಲೆಂಟ್.